ಸದ್ಯ ರಾಜ್ಯ ರಾಜಕಾರಣದಲ್ಲಿ ಎಲ್ಲ ಕಡೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ಒಂದ್ ಕಡೆ ಕಾಂಗ್ರೆಸ್ನಲ್ಲೂ ಟೆನ್ಷನ್, ಬಿಜೆಪಿಯಲ್ಲೂ ಟೆನ್ಷನ್. ಕಾಂಗ್ರೆಸ್ಗೆ ಅತೃಪ್ತರು ಗೈರಾಗುವಂತ ಟೆನ್ಷನ್ ಇದ್ರೆ ಬಿಜೆಪಿಗೆ ಅತೃಪ್ತರು ಹಾಜರಾಗುವ ಟೆನ್ಷನ್ ಇದೆ. ಆ ಮೂಲಕ ಇವತ್ತಿನ ಸಿಎಲ್ಪಿ ಮೀಟಿಂಗ್ ಏನಿದೆ ಅದು ಬಹಳ ಒಂದ್ ರೀತಿಯಾಗಿ ದುರ್ಬೀನಿಟ್ಟು ನೋಡೋ ರೀತಿಯಾಗಿ ಬಿಜೆಪಿಯವರು ನೋಡ್ತಾರೆ, ಮೈಕ್ರೋಸ್ಕೋಪ್ ಆಗಿ ಅಲ್ಲಿ ನೋಡುವಂತ ರೀತಿ. ಯಾಕಂದ್ರೆ ಯಾರಾದ್ರೂ ಒಬ್ರು ಮಿಸ್ ಆದ್ರೂ ಕೂಡ ಅದು ಕಾಂಗ್ರೆಸ್ಗೆ ಟೆನ್ಷನ್ ಆಗುತ್ತೆ. ಆ ರೀತಿಯಾಗಿ ಒಬ್ರಲ್ಲ ಬಹಳಷ್ಟು ಜನ ಇವತ್ತು ಗೈರಾಗುವಂತ ನಿರೀಕ್ಷೆ ಕೂಡ ಇದೆ. ಸಿಎಲ್ಪಿ ಸಭೆ ನಡೆಯುವವರೆಗೂ ಟೆನ್ಷನ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇತ್ತ ಮೈತ್ರಿ ಪಕ್ಷ ಜೆಡಿಎಸ್ ನಲ್ಲೂ ಟೆನ್ಷನ್ ಇದೆ, ಅತ್ತ ಕಾಂಗ್ರೆಸ್, ಇನ್ನು ಬಿಜೆಪಿ, ಮೂರು ಪಕ್ಷಗಳಿಗೂ ಈಗ ಟೆನ್ಷನ್. ಸಿಎಲ್ಪಿಗೆ ಶಾಸಕರು ಬರ್ತಾ ಇದ್ರೆ ಸರ್ಕಾರಕ್ಕೆ ಕಂಟಕ ಇದೆ ಅನ್ನೋ ಸೂಚನೆ ಅದು. ಸಿಎಲ್ಪಿಯ ಸಭೆ ನಡೆಯುವವರೆಗೂ ಟೆನ್ಷನ್ ಇದೆ. ಯಾರ್ಯಾರು ಇವತ್ತು ಪ್ರೆಸೆಂಟ್ ಆಗಿರ್ತಾರೆ, ಯಾರ್ಯಾರು ಇವತ್ತು ಆಬ್ಸೆಂಟ್ ಆಗ್ತಾರೆ, ಅದರ ಮೇಲೆ ನಿರ್ಧಾರವಾಗುತ್ತೆ ಮುಂದಿನ ರಾಜಕೀಯ ಬೆಳವಣಿಗೆ. ಸಿಎಲ್ಪಿ ಮೀಟಿಂಗ್ ಏನಿದೆ ಅದಕ್ಕೆ ಇವತ್ತು ಯಾರ್ಯಾರೆಲ್ಲ ಹಾಜರಾಗ್ತಾರೆ, ಯಾರ್ಯಾರೆಲ್ಲ ಕೈ ಪಕ್ಷಕ್ಕೆ ಕೈ ಕೊಡ್ತಾರೆ ಅನ್ನೋದೀಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇತ್ತ ಮೈತ್ರಿ ಪಕ್ಷ ಜೆಡಿಎಸ್ ನಲ್ಲೂ ಕೂಡ ಒಂದ್ ರೀತಿಯಾಗಿ ಟೆನ್ಷನ್ ಬಿಲ್ಡ್ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನ ಸಿಎಲ್ಪಿ ಸಭೆ ನಡೆಯುತ್ತೆ. 3:30 ಹೊತ್ತಿಗೆ ವಿಧಾನಸೌಧದಲ್ಲಿ ಒಂದು ಸಭೆ ನಡೆಯೋದು. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರ ನೇತೃತ್ವ ಇರುತ್ತೆ. ಈ ಮೀಟಿಂಗ್ ಏನಿದೆ 3:30ಕ್ಕೆ ನಡೆಯುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಶಾಸಕರ ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು. ನಮ್ಮ ಬಳಿ ಇಷ್ಟಿದ್ದಾರೆ, ನಾವು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ಆದ್ರೆ ನಿಜಕ್ಕೂ ಅದರಲ್ಲಿ ಯಶಸ್ವಿ ಆಗ್ತಾರ? ಬಿಜೆಪಿ ಬಹಳ ಕಾತರರಾಗಿ ಈಗ ಈ ಒಂದು ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದೆ. ಇವತ್ತಿನ ಮಧ್ಯಾಹ್ನದ ಸಿಎಲ್ಪಿ ಸಭೆ ಏನಿದೆ ಅದರಲ್ಲಿ ಎಷ್ಟು ಜನ ಹಾಜರಾಗ್ತಾರೆ, ಏನ್ ಕತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಹಾಗಾಗಿ ಸಭೆಗೆ ಹಾಜರಾಗುವಂತ ಕಾಂಗ್ರೆಸ್ನ ಶಾಸಕರಿಗೆ ವಿಪ್ ಜಾರಿ ಮಾಡುವಂತ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ವಿಪ್ ಜಾರಿ ಹಿನ್ನೆಲೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಹಾಜರಾಗಲೇಬೇಕು. ಇವತ್ತಿನ ಮೀಟಿಂಗ್ ನ ನೇತೃತ್ವವನ್ನ ಈಗಾಗಲೇ ವಿಪ್ ಜಾರಿ ಆಗಿದೆ. ಒಂದು ವೇಳೆ ಬರ್ದೇ ಇದ್ರೆ ಅದರ ಒಂದು ಆಫ್ಟರ್ ಎಫೆಕ್ಟ್ ಬಹಳ ಕಠಿಣವಾಗಿರುತ್ತೆ. ವಿಪ್ ಜಾರಿ ಹಿನ್ನೆಲೆ ಸಿಎಲ್ಪಿ ಸಭೆಗೆ ಅವರು ಹಾಜರಾಗಲೇಬೇಕು. ಅದೇ ರೀತಿಯಾಗಿ ಎಲ್ಲಾ ಶಾಸಕರು ಸಭೆಗೆ ಬಂದ್ರೆ ಸಿದ್ದು ಅವರು ನಿರಾಳರಾಗ್ತಾರೆ, ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ನಿರಾಳವಾಗುತ್ತೆ. ಶಾಸಕರ ಲೆಕ್ಕ ಹಾಕಲು ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಇವತ್ತಿನ ಸಿಎಲ್ಪಿಗೆ ಎಲ್ಲರ ಪ್ರೆಸೆನ್ಸ್ ಇರುತ್ತಾ, ಅತೃಪ್ತ ಶಾಸಕರು ಗೈರಾದ್ರೆ ಸಿದ್ದರಾಮಯ್ಯನವರಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಮತ್ತೆ ಶುರುವಾಗಲಿದೆ ಆಪರೇಷನ್ ಕಮಲದ ಆತಂಕ. ಆ ರೀತಿಯಾದಂತ ಪರಿಸ್ಥಿತಿ ಸದ್ಯಕ್ಕೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಎಷ್ಟು ಶಾಸಕರ ಸಂಖ್ಯೆ ಇರುತ್ತೆ? 80 ಶಾಸಕರ ಪೈಕಿ 6 ಶಾಸಕರು ಗೈರಾಗುವಂತಹ ಸಾಧ್ಯತೆ ಇದೆ. ದೌಲತ್ತಿನ ನಾಯಕ ಗೋಕಾಕ್ನ ಶಾಸಕ ಗೈರಾಗ್ತಾರ? ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ ಕೂಡ ಗೈರಾಗುವಂತಹ ಸಾಧ್ಯತೆ ಇದೆ. ಒಟ್ಟು 80ರಲ್ಲಿ 6 ಜನ ಇವತ್ತು ಆಬ್ಸೆಂಟ್ ಆಗುವಂತಹ ಚಾನ್ಸಸ್ ಇದೆ. ಚಿಂಚೋಳಿಯ ಶಾಸಕ ಉಮೇಶ್ ಜಾಧವ್ ಕೂಡ ಗೈರಾಗುವಂತಹ ಸಾಧ್ಯತೆ. ಇನ್ನು ಮಗಳ ಮದುವೆಯ ನೆಪವನ್ನ ಹೇಳಿ ಬಿಸಿ ಪಾಟೀಲ್ ಕೂಡ ಇವತ್ತಿನ ಮೀಟಿಂಗ್ಗೆ ಹಾಜರಾಗುವುದು ಬಹುತೇಕ ಡೌಟ್. ಕೋರ್ಟ್ ವಿಚಾರಣೆಯ ನೆಪದಲ್ಲಿ ನಾಗೇಂದ್ರ ಅವರು ಕೂಡ ಬರೋದು ಡೌಟ್ ಇದೆ. ಈ ರೀತಿಯಾಗಿ ಒಟ್ಟು 6 ಜನ ಇವತ್ತಿನ ಸಿಎಲ್ಪಿ ಮೀಟಿಂಗ್ಗೆ ಬರೋದು ಡೌಟ್ ಅಂತ ಈಗ ಬರ್ತಿರುವಂತ ಇನ್ಸೈಡ್ ಸ್ಟೋರಿ ನ್ಯೂಸ್ 18ಗೆ. ಅನುಮತಿಯನ್ನ ಪಡೆಯದೆ ಯಾರಾದ್ರೂ ಗೈರಾದ್ರೆ ಅವರಿಗೆ ನೋಟಿಸ್ ನೀಡುವಂತ ಎಲ್ಲಾ ಒಂದು ಯೋಚನೆಯನ್ನ ಮಾಡ್ತಾ ಇದೆ. ಪಕ್ಷದಿಂದ ಸಸ್ಪೆಂಡ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಮುಂಬೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್, ಇದೀಗ ಒಂದಷ್ಟು ಶಾಸಕರು ಇವತ್ತಿನ ಸಿಎಲ್ಪಿ ಮೀಟಿಂಗ್ಗೆ ಗೈರಾಗುವಂತಹ ಸಾಧ್ಯತೆ ಅಂತ ಬಹಳ ಇಂಪಾರ್ಟೆಂಟ್ ಆಗಿ ಪ್ಲೇ ಆಗುತ್ತೆ ಇವತ್ತಿನ ಸಿಎಲ್ಪಿ ಮೀಟಿಂಗ್ ನ ಒಂದು ಪ್ರೆಸೆನ್ಸ್, ಒಟ್ಟು ಅಟೆಂಡೆನ್ಸ್. ಖಂಡಿತವಾಗಿಯೂ ಅವಿನಾಶ್, ಏನು ಬಿಜೆಪಿಗೆ ಹೋಗಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರನ್ನ ತನ್ನತ್ತ ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಬಹಳ ಒಂದು ಹರಸಾಹಸವನ್ನ ಪಡ್ತಿದೆ ಅಂತ ಹೇಳ್ಬೋದು. ಅದರ ಒಂದು ಪಾರ್ಟ್ ಆಗಿ ಇವತ್ತು ಒಂದು ಕಾಂಗ್ರೆಸ್ನ ಒಂದು ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಈ ಸಭೆಗೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಎಲ್ಲೇ ಇರಲಿ, ಅಂದ್ರೆ ರಾಜ್ಯದಲ್ಲಿರಲಿ, ಕ್ಷೇತ್ರದಲ್ಲಿರಲಿ, ದೇಶದ ವಿವಿಧ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಈ ಒಂದು ಶಾಸಕಾಂಗ ಪಕ್ಷದ ಸಭೆಗೆ ಬರಲೇಬೇಕು ಅಂತಕ್ಕಂಥ ಒಂದು ಕಟ್ಟಪ್ಪಣೆಯನ್ನ ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಈಗ ಆಲ್ರೆಡಿ ಕೆಲವೊಂದಿಷ್ಟು ಆಲ್ಮೋಸ್ಟ್ ಎಲ್ಲ 80 ಜನ ಶಾಸಕರಿಗೂ ಕೂಡ
ಈ ಸೂಚನೆ ಕೊಟ್ಟಿರ್ತಕ್ಕಂಥ ಪತ್ರ ಕೂಡ ಒಂದು ರವಾನೆ ಮಾಡಲಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಭೆಗೆ ಗೈರಾದ್ರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರ ಎಚ್ಚರಿಕೆಯನ್ನ ಧಿಕ್ಕರಿಸತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಬಿಜೆಪಿ ಕಾಂಗ್ರೆಸ್ನಿಂದ ಬಹುದೂರ ಹೋಗಿರ್ತಕ್ಕಂಥ ಶಾಸಕರು ಇವತ್ತಿನ ಒಂದು ಕಾಂಗ್ರೆಸ್ ಸಭೆಗೆ ಬರೋದಿಲ್ಲ ಅಂತಕ್ಕಂಥ ಮಾಹಿತಿ ಮುಂಬೈನ ಹೋಟೆಲ್ನಿಂದ ಲಭ್ಯವಾಗಿದೆ ಅಂತ ಹೇಳ್ಬೋದು. ಮುಂಬೈನ ಹೋಟೆಲ್ ಇರತಕ್ಕಂಥ ಗೋಕಾಕ್ನ ಶಾಸಕ ಆಗಿರ್ಬೋದು, ಅತನಿಯ ಮಹೇಶ್ ಕುಮಟಳ್ಳಿ ಆಗಿರ್ಬೋದು ಮತ್ತು ಬಿಜೆಪಿ ನಾಯಕರಾಗಿರ್ಬೋದು, ಅವರ ಹೇಳೋ ಪ್ರಕಾರ ಸುಮಾರು 5ಕ್ಕೂ ಹೆಚ್ಚು ಜನ ಶಾಸಕರು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು, ಗೋಕಾಕ್ ಶಾಸಕ ಮಹೇಶ್ ಕುಮಟಳ್ಳಿ, ಬಿಸಿ ಪಾಟೀಲ್, ಉಮೇಶ್ ಜಾಧವ್ ಮತ್ತು ಬಿ ನಾಗೇಂದ್ರ ಸೇರಿದಂತೆ ಸಾಕಷ್ಟು ಜನ ಶಾಸಕರು ಇವತ್ತಿನ ಒಂದು ಸಭೆಗೆ ಗೈರಾಗ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಗೈರಾದ್ರೆ ಇವರ ವಿರುದ್ಧ ಏನ್ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದು ಸಭೆ ಬಳಿಕ ನಿರ್ಧಾರವಾಗುತ್ತೆ. ಆದ್ರೆ ಆಪರೇಷನ್ ಕಮಲಕ್ಕೆ ತುತ್ತಾಗಿರ್ತಕ್ಕಂಥ ಈ ಶಾಸಕರಿದ್ದಾರೆ ಸಭೆಗೆ ಹೋಗದೇ ಇರಲು ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಇವತ್ತಿನ ಒಂದು ಮುಂಬೈನ ಹೋಟೆಲ್ ಅಲ್ಲಿ ಇಬ್ಬರು ಶಾಸಕರು ಮಾತ್ರ ಹಾಜರಾಗಿದ್ದಾರೆ. ಪ್ರತಾಪ್ ಗೌಡ ಪಾಟೀಲ್ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಬಿಸಿ ಪಾಟೀಲ್ ಮಗಳ ಮದುವೆ ನೆಪ ಹೇಳಿ ಅವರು ಕೂಡ ಈ ಒಂದು ಸಭೆಗೆ ಬರೋದಿಲ್ಲ ಅಂತಕ್ಕಂಥದ್ದು. ಕೋರ್ಟ್ ನೆಪ ಹೇಳಿ ಬಿ ನಾಗೇಂದ್ರ ಕೂಡ ಅಬ್ಸೆಂಟ್ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಇವರು ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನ ಅಥವಾ ಶಾಸಕಾಂಗ ಪಕ್ಷದ ಸಭೆಗೆ ಬಳಿಕ ಇವರು ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಮುಂಬೈನ ಹೋಟೆಲ್ ಲಭ್ಯವಾಗಿದೆ. ಅಷ್ಟಕ್ಕೂ ಅಲ್ಲ, ಇವರು ಸಭೆಗೂ ಒಂದ್ ವೇಳೆ ಸಭೆಗೆ ಹಾಜರಾದ್ರೂ ಕೂಡ ಸಭೆ ಬಳಿಕ ಮತ್ತೊಂದಿಷ್ಟು ಶಾಸಕರ ಜೊತೆಗೆ ಮುಂಬೈಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅವಿನಾಶ್, ಶ್ರೀನಿವಾಸ್, ಇನ್ನು ಈ ಇವತ್ತಿನ ಸಿಎಲ್ಪಿ ಮೀಟಿಂಗ್ ಏನಿದೆ, ಆ ಮೀಟಿಂಗ್ ಅನ್ನ ಬಿಜೆಪಿ ಇನ್ನೊಂದ್ ಕಡೆ ಜೆಡಿಎಸ್ ಯಾವ ರೀತಿಯಾಗಿ ಅದನ್ನ ವಾಚ್ ಮಾಡ್ತಿರ್ತವೆ ಅಂತ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ, ಅವಿನಾಶ್, ಪ್ರಮುಖವಾಗಿ ಒಂದು ಜೆಡಿಎಸ್ಗೂ ಕೂಡ ಈ ಒಂದು ಸಭೆಯ ಬಗ್ಗೆ ಆತಂಕ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ಗೆ ಹೆಚ್ಚು ಆತಂಕವಾಗಿದ್ರೆ ದೋಸ್ತಿ ಪಕ್ಷ ಆಗಿರ್ತಕ್ಕಂಥ ಜೆಡಿಎಸ್ ಕೂಡ ಇದ್ರ ಬಗ್ಗೆ ಭಯ ಇದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಈ ಬಾರಿ ಸೈಲೆಂಟ್ ಆಗಿನೇ ಒಂದು ಬಿಜೆಪಿ ಮುಖಂಡರು ಆಪರೇಷನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಶಾಸಕರು ಮುಂಬೈನಲ್ಲಿ ಉಳಿದಿದ್ದಾರೆ, ಇನ್ನೊಂದಿಷ್ಟು ಶಾಸಕರು ಅಲ್ಲಲ್ಲಿ ಉಳಿದಿದ್ದಾರೆ. ಆದ್ರೂ ಕೂಡ ಅವ್ರು ಬರ್ತಾರೋ ಇಲ್ಲೋ ಅಂತಕ್ಕಂಥ ಒಂದು ಆತಂಕ ಜೆಡಿಎಸ್ ಮುಖಂಡರಲ್ಲಿದೆ. ಆದ್ರೂ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ನಮ್ಮ ಎಲ್ಲ ಶಾಸಕರು ಬರ್ತಾರೆ, ನಾವು ಸಭೆಗೆ ಬರದೇ ಹೋದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಒಂದು ಗುಮ್ಮವನ್ನು ಕೂಡ ಸಿದ್ದರಾಮಯ್ಯ ಬಿಟ್ಟಿದ್ದಾರೆ. ಹೀಗಾಗಿ ಜೆಡಿಎಸ್ ಕಾಂಗ್ರೆಸ್ ವಲಯದಲ್ಲಿ ಆತಂಕದ ವಾತಾವರಣ ಆಗಿದ್ರೆ, ಬಿಜೆಪಿ ವಲಯದಲ್ಲೂ ಕೂಡ ನಾವು ತಕ್ಕ ಮಟ್ಟಿಗೆ ಅಂದ್ರೆ ನಾವು 10-20 ಶಾಸಕರನ್ನ ನಾವು ಆಪರೇಷನ್ ಮಾಡದೆ ಹೋದ್ರು ಕೂಡ ಸುಮಾರು 4-5ಕ್ಕೂ ಹೆಚ್ಚು ಜನ ಶಾಸಕರಿಗೆ ಮಾತ್ರ ನಾವು ಆಪರೇಷನ್ ಮಾಡ್ತೀವಿ. ಅಷ್ಟು ಜನ ಶಾಸಕರು ಇವತ್ತು ಗೈರಾಗಿ ಆಗ್ತಾರೆ ಅಂತಕ್ಕಂಥ ಒಂದು ಸಂತಸ, ಒಂದು ಖುಷಿ ಬಿಜೆಪಿಯಲ್ಲಿ ಮನೆ ಮಾಡಿದೆ. ಆದ್ರೆ ಏನು 334ನೇ ರೂಮ್ ನಲ್ಲಿ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ. ಈ ಸಭೆಗೆ ಎಷ್ಟು ಜನ ಶಾಸಕರು ಹಾಜರಾಗ್ತಾರೆ, ಹಾಜರಾಗದೇ ಇದ್ರೆ ಅವರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥದ್ದು ಸಭೆ ಬಳಿಕ ಗೊತ್ತಾಗುತ್ತೆ. ಒಂದ್ ವೇಳೆ ಸಭೆಗೆ ಎಲ್ಲರೂ ಕೂಡ ಹಾಜರಾದ್ರೂ ಕೂಡ ಕೆಲವೊಂದಿಷ್ಟು ಆಪರೇಷನ್ ಗಾಳಕ್ಕೆ ಒಳಗಾಗಿರ್ತಕ್ಕಂಥ ಶಾಸಕರು ಮತ್ತೆ ಮುಂಬೈಗೆ ಹರೋ ಸಾಧ್ಯತೆ ದಟ್ಟವಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ಇನ್ನು ಗುರುಗ್ರಾಮ ಮುಂಬೈನಲ್ಲಿರುವಂತಹ ಶಾಸಕರಿಗೆ ಗೊಂದಲ, ನಾವು ಹೋಟೆಲ್ನಲ್ಲೇ ಉಳಿಬೇಕಾ ಅಥವಾ ಹೋಗ್ಬೇಕಾ ಏನು ಅನ್ನೋದು. ಮುಂಬೈ ಹೋಟೆಲ್ನಲ್ಲಿರುವಂತವರು ಯಾರ್ಯಾರು, ಅವರಿಗೆ ಈಗ ಗೊಂದಲ ಆರಂಭ ಆಗುತ್ತೆ. ಯಾಕಂದ್ರೆ ಸಭೆಗೆ ಹೋಗ್ಬೇಕಾ ಅಥವಾ ಇಲ್ಲೇ ಉಳಿಬೇಕಾ, ಒಂದ್ ರೀತಿಯಾಗಿ ತ್ರಿಶಂಕು ಪರಿಸ್ಥಿತಿ ಅಂತ ಹೇಳ್ಬೋದು. ಒಂದ್ ಕಡೆ ಪಕ್ಷದಿಂದ ಒಂದ್ ಕಾಲ್ ಆಗಿದೆ, ಇನ್ನೊಂದು ಕಡೆ ಬಿಜೆಪಿಗೆ ಹೋಗ್ಬೇಕಾದ್ರೆ ಸಂಖ್ಯೆಯ ಬಲ ಇಲ್ಲ. ಆ ರೀತಿಯಾಗಿ ಈಗ ಗುರುಗ್ರಾಮದಲ್ಲಿ ಬಿಜೆಪಿಯ ಶಾಸಕರಿಗೆ ಒಂದ್ ರೀತಿಯಾಗಿ ಆತಂಕ ಇದ್ರೆ, ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರಿಗೆ ಏನ್ ಮಾಡೋದು, ಮುಂದೇನು ಅನ್ನೋದು ಬಹಳ ಪ್ರಶ್ನೆ. ಅದೇ ರೀತಿಯಾಗಿ ಮುಂಬೈನಲ್ಲಿರುವಂತಹ ಶಾಸಕರು ಸಿಎಲ್ಪಿಗೆ ಬರ್ತಾರ, ಮುಂಬೈನಲ್ಲಿರುವಂತಹ ಬಿಜೆಪಿಯ ಮುಖಂಡರು ಕೂಡ ವಾಪಸ್ ರಾಜ್ಯಕ್ಕೆ ಬರ್ತಾರ, ಇದು ಈಗ ಮುಂದಿನ ನಡೆ ಬಹಳ ಕ್ರಿಟಿಕಲ್ ಆಗಿದೆ. ಗುರುಗ್ರಾಮ ರೆಸಾರ್ಟ್ ನಲ್ಲಿ 87 ಕಮಲ ಶಾಸಕರಿದ್ದಾರೆ. ಈ ಬಾರಿಯೂ ಕೂಡ ಆಪರೇಷನ್ ವಿಫಲ ಅನ್ನೋ ಒಂದು ಭಯ ಅವ್ರನ್ನ ಈಗಾಗಲೇ ಕಾಡ್ತಾ ಇದೆ. ಆಪರೇಷನ್ ವಿಫಲವಾದ್ರೆ ಮತ್ತೊಮ್ಮೆ ಭಾರಿ ಮುಖಭಂಗ, ಮತ್ತೊಮ್ಮೆ ಪ್ರಯತ್ನ, ಮತ್ತೊಮ್ಮೆ ಕೈ ಸುಟ್ಕೊಂಡ ಹಾಗಾಗುತ್ತೆ. ಇನ್ನು ರೆಸಾರ್ಟ್ ವಾಸವನ್ನ ಮುಂದುವರಿಸುತ್ತಾ ಬಿಜೆಪಿ ಅಥವಾ ಗುರುಗ್ರಾಮದಿಂದ ಈಗ ಎಲ್ಲರೂ ಕೂಡ ಈ ಕಡೆ ಹೊರಡ್ತಾರ ಅನ್ನೋದು. ಸಿಎಲ್ಪಿ ಸಭೆ ಮುಗಿಯುವವರೆಗೂ ಕೂಡ ಬಿಎಸ್ವೈ ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗಬಹುದು. ಬಿಎಸ್ವೈ ಅನುಮತಿಗಾಗಿ ಎಲ್ಲ ಕಮಲ ಶಾಸಕರು ಕೂಡ ಈಗ ರೆಸಾರ್ಟ್ ನಲ್ಲಿ ಕಾಯ್ತಾ ಇದ್ದಾರೆ. ಅವರೇನಾದ್ರೂ ಹೋಗೋಣ ಬೇಡ, ಈ ಬಾರಿಯ ಪ್ಲಾನಿಂಗ್ ವರ್ಕೌಟ್ ಆಗ್ತಿಲ್ಲ ಅಂತ ಡಿಸೈಡ್ ಮಾಡಿದ್ರೆ ಮೋಸ್ಟ್ಲಿ ಎಲ್ಲರೂ ಕೂಡ ವಾಪಸ್ ಆಗ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಿದ್ದಾರೆ ಗುರುಗ್ರಾಮದಿಂದ ನಮ್ಮ ಪ್ರತಿನಿಧಿ ಧರಣೇಶ್. ನೀವು ಹೇಳ್ತಾ ಇದ್ರಿ ಓನ್ಲಿ ಕನ್ಫ್ಯೂಷನ್ ನೋ ಕನ್ಕ್ಲೂಷನ್ ಅಂತ, ಸ್ಟಿಲ್ ಅದೇ ಸ್ಥಿತಿ ಮುಂದುವರಿತಿದೆಯಾ? ಒಂದು ಕನ್ಕ್ಲೂಷನ್ ನೋಡಬಹುದಾ ಇವತ್ತಾದ್ರೂ?
ಆಲ್ಮೋಸ್ಟ್ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಇವತ್ತು ನಡೆಯುವಂತಹ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರ ಸಭೆ ಏನಾಗುತ್ತೆ ಅನ್ನೋದ್ರ ಕಡೆ ಬಿಜೆಪಿ ಎಲ್ಲ ಶಾಸಕರು ಆ ಕಡೆ ಅವರ ಚಿತ್ತ ನೆಟ್ಟಿದೆ. ಯಾಕೆಂತಂದ್ರೆ ಆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಎಷ್ಟು ಜನ ಅತೃಪ್ತ ಶಾಸಕರು ಬರ್ತಾರೆ ಅನ್ನುವಂಥದ್ರ ಮೇಲೆ ಆಪರೇಷನ್ ಕಮಲ ಸಕ್ಸಸ್ ಆಗುತ್ತೋ ಅಥವಾ ವಿಫಲ ಆಗುತ್ತೋ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಇವರು ಇಲ್ಲಿ ಇನ್ನೂ ಎಷ್ಟು ದಿನ ರೆಸಾರ್ಟ್ನಲ್ಲಿ ಉಳಿಬೇಕು ಬೇಡವೋ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಇವತ್ತೇ ರೆಸಾರ್ಟಿಂದ ಮುಕ್ತಿ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಆ ಕಾರಣಕ್ಕೋಸ್ಕರ ಗುರ್ಗಾಂವ್ದ ITC ಗ್ರಾಂಡ್ ಭಾರತ್ ರೆಸಾರ್ಟ್ನಲ್ಲಿ ಇರುವಂತಹ ಕಳೆದ 5 ದಿನಗಳಿಂದ ಇರುವಂತಹ ಬಿಜೆಪಿಯ ಶಾಸಕರು ಈ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕಡೆ ಗಮನ ಹರಿಸ್ತಿದ್ದಾರೆ. ಮತ್ತೆ ಅವರಿಗೆ ಯಡಿಯೂರಪ್ಪ ಇಂದ ಸೂಚನೆ ಏನ್ ಬರುತ್ತೆ ಅನ್ನುವಂಥದ್ದನ್ನ ಕಾದ್ಕೊಂಡು ಕುಳ್ತಿದ್ದಾರೆ. ಯಾಕೆಂದ್ರೆ ಪ್ರತಿದಿನ ಅವರು ಬೆಳಿಗ್ಗೆ ಹೇಳ್ತೀನಿ ಸಂಜೆ ಹೇಳ್ತೀನಿ ಅನ್ನುವಂಥ ಮಾತುಗಳನ್ನಷ್ಟೇ ಹೇಳ್ತಿದ್ದಾರೆ. ಅಲ್ಲಿ ಮ್ಯಾಜಿಕ್ ನಂಬರ್ನ ಹೊಂದಿಸ್ಲಿಕ್ಕೆ ಆಗ್ತಿಲ್ಲ, ಅತೃಪ್ತ ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇರುವ ಅತೃಪ್ತ ಶಾಸಕರು ಕೂಡ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಮುಂದಾಗ್ತಿಲ್ಲ. ಹೀಗೆ ಇಡೀ ವಿದ್ಯಮಾನ ಅಂದ್ರೆ ಅತೃಪ್ತ ಶಾಸಕರು ಬಂಡಾಯ ಶಾಸಕರು ರಾಜೀನಾಮೆ ಕೊಡುವ ಪ್ರಹಸನವೇ ತಡ ಆಗ್ತಿರೋದ್ರಿಂದ ಆಪರೇಷನ್ ಕಮಲ ವಿಫಲ ಆಗ್ಬೋದು ಅನ್ನುವಂಥದ್ದು ಬಿಜೆಪಿ ಶಾಸಕರಲ್ಲಿ ಒಂದು ರೀತಿಯಲ್ಲಿ ಕಳವಳವನ್ನ ಸೃಷ್ಟಿ ಮಾಡಿದೆ. ಯಾಕೆಂದ್ರೆ ಈಗ ಬಿಜೆಪಿ ಆಪರೇಷನ್ ವಿಫಲ ಆದ್ರೆ ಇದು 2ನೇ ಅಟೆಂಪ್ಟು. ಸೊ ಈ ಅಟೆಂಪ್ಟ್ ಕೂಡ ವಿಫಲ ಆದ್ರೆ ದೊಡ್ಡ ಮುಖಭಂಗವನ್ನ ಅನುಭವಿಸಬೇಕಾಗತ್ತೆ. ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆ ಇನ್ನೇನು ಬಹಳ ಹತ್ತಿರದಲ್ಲಿದೆ, 100 ದಿನನೂ ಕೂಡ ಇಲ್ಲ. ಈ ಸಂದರ್ಭದಲ್ಲಿ ಆಪರೇಷನ್ ಕಮಲ ವಿಫಲ ಆದ್ರೆ ಇದು ಲೋಕಸಭಾ ಚುನಾವಣೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಅವರೆಲ್ಲರಿಗೂ ಗೊತ್ತಿರೋದ್ರಿಂದ ಅವರು ಸಹಜವಾಗಿ ಒಂದು ರೀತಿಯಲ್ಲಿ ಟೆನ್ಷನ್ ಅಲ್ಲಿದ್ದಾರೆ. ಮತ್ತೆ ಈ ದೆಹಲಿಯ ಕೊರೆಯುವ ಚಳಿನಲ್ಲಿ ಇನ್ನೂ ಎಷ್ಟು ದಿನ ಇರಬೇಕಪ್ಪ ಅನ್ನುವಂಥದ್ದು ಶಾಸಕರಿಗೆ ಚಿಂತೆ ಆಗಿದೆ. ಮತ್ತೆ ನಾನು ಆಗ್ಲೇ ಹೇಳಿದೆ ಏನಂತಂದ್ರೆ 4 ದಿನಗಳಿಂದ ರೆಸಾರ್ಟ್ನಲ್ಲಿದ್ದಾರೆ, ಅದಕ್ಕೂ 3 ದಿನ ಅಲ್ಲಿ ದೆಹಲಿನಲ್ಲಿದ್ರು. ಸೊ ಈಗ 7 ದಿನ ಹಿಂಗೆ ಪೂರೈಸಿದರೆ ಅವರ ಕ್ಷೇತ್ರಗಳಿಂದ ಕರೆಗಳು ಬರಲಿಕ್ಕೆ ಆರಂಭ ಆಗಿದೆ. ಬೆಂಬಲಿಗರು, ಅಭಿಮಾನಿಗಳು, ಸಾರ್ವಜನಿಕರು ಸಮಸ್ಯೆಗಳನ್ನು ಹೊತ್ಕೊಂಡು ಕಾಲ್ ಮಾಡಲಿಕ್ಕೆ ಶುರು ಮಾಡಿದರೆ ಸಹಜವಾಗಿ ಶಾಸಕರು ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಉತ್ತರ ಕೊಡಲಿಕ್ಕೆ ಇವರಲ್ಲೂ ಕೂಡ ಒಂದು ಸ್ಪಷ್ಟತೆ ಇಲ್ಲ. ಅಂದ್ರೆ ಆಪರೇಷನ್ ಕಮಲದ ಬಗ್ಗೆಯೂ ಸ್ಪಷ್ಟತೆ ಇಲ್ಲ, ಇಲ್ಲಿ ರೆಸಾರ್ಟ್ನಲ್ಲಿ ಉಳಿಯೋದ್ರ ಬಗ್ಗೆನೂ ಸ್ಪಷ್ಟತೆ ಇಲ್ಲ, ಬಿಜೆಪಿಯ ಭವಿಷ್ಯದ ಬಗ್ಗೆಯೂ ಸ್ಪಷ್ಟತೆ ಇಲ್ಲ, ತಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಏನೋ ತಮ್ಮ ಸರ್ಕಾರ ಬರ್ಬೋದು, ನಮಗೂ ಒಂದಷ್ಟು ಜನಕ್ಕೆ ಸಹಜವಾಗಿ ಆಸೆ ಇರುತ್ತೆ, ನಾವು ಕೂಡ ಮಂತ್ರಿ ಆಗ್ಬೋದು ಅಥವಾ ನಿಗಮ ಮಂಡಳಿಗಳಲ್ಲಿ ಜಾಗ ಗಿಟ್ಟಿಸ್ಬೋದು ಅಥವಾ ನಮ್ಮ ಸರ್ಕಾರ ಇದ್ರೆ ನಮ್ಮ ಕೆಲಸಗಳನ್ನ ಸುಲಲಿತವಾಗಿ ಮಾಡಿಸ್ಕೊಳ್ಬಹುದು ಅನ್ನುವಂತ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದೇ ಕಾರಣಕ್ಕೆ ಮೊದಲ 1-2-3 ದಿನ ನಾನು ಆರಾಮಾಗಿ ಇದ್ರು. ಇನ್ಫ್ಯಾಕ್ಟ್ ಅವರು ಜಾಲಿ ಮೂಡ್ ನಲ್ಲಿ ಇದ್ರು, ಮೋಜು ಮಸ್ತಿಯನ್ನ ಮಾಡಿದ್ರು ರೆಸಾರ್ಟ್ ನಲ್ಲಿ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ, ಒಂದು ರೀತಿಯಲ್ಲಿ ತಳಮಳ ಶುರುವಾಗಿದೆ, ಕಳವಳ ಶುರುವಾಗಿದೆ. ಅವಿನಾಶ್ ನನ್ನ ಜೊತೆ ಹಾಗೆ ಸ್ಟೇ ವಿತ್ ಮೀ. ಅದೇ ರೀತಿಯಾಗಿ ಇನ್ನಷ್ಟು ಒಂದು ಇಂಪಾರ್ಟೆಂಟ್ ವಿಚಾರ ಇದೆ.